ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈ ಸಮ್ಮರಲ್ಲಿ ನಾನು ಫೇಸಿಗೋಸ್ಕರ ಕುಕುಂಬರ್ ಫೇಸ್ ಟೋನರನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ಅದಕ್ಕೋಸ್ಕರ ನಾನು ಕಟ್ ಮಾಡಿರೋವಂಥ ಒಂದು 4 ಸೌತೆಕಾಯಿಯನ್ನು ಪೀಸನ್ನು ತೊಗೊಂಡಿದ್ದೀನಿ. ನೋಡಿ, ಇಲ್ಲಿ ಕಟ್ ಮಾಡಿರೋವಂಥದ್ದು ಹೊಟ್ಟು ಸಮೇತ ಇರುವಂಥ ಸೌತೆಕಾಯಿ ಪೀಸು 4 ತೊಗೊಂಡಿದ್ದೀನಿ. ಇದನ್ನು ನಾವು ಚೆನ್ನಾಗಿ ತೊಳೆದ್ಬಿಟ್ಟು ಕಟ್ ಮಾಡಿ ತಗೋಬೇಕು. ನಂತರ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಿಗೆ ರುಬ್ಕೋಬೇಕು. ನೋಡಿ, ಈ ಥರ ನುಣ್ಣಿಗೆ ರುಬ್ಬಿದ ಮೇಲೆ ಅದನ್ನು ಒಂದು ಸ್ಟ್ರೈನರಲ್ಲಿ ಫಿಲ್ಟ್ರ್ ಮಾಡ್ಕೊಂಬಿಡಿ ತಗೊಂಡು ಅದನ್ನು. ಮತ್ತು ಇದಕ್ಕೆ ನಾನು ಯಾವುದೇ ಒಂದು ರೀತಿಯ ನೀರು ಏನು ಸೇರಿಸಿಲ್ಲ, ಬರೀ ಆ ಸೌತೆಕಾಯಿ ಪೀಸ್ ತೋರಿಸಿದ್ನಲ್ಲ 4 ಅದನ್ನು ಅಷ್ಟೇ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಿಗೆ ರುಬ್ಬಿ ಇಟ್ಕೊಂಡಿದ್ದೀನಿ. ಇದನ್ನು ಈಗ ನಾವು ಫಿಲ್ಟ್ರ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಆ ಸೌತೆಕಾಯಿ ಪೇಸ್ಟ್ ಇತ್ತಲ್ವ ನುಣ್ಣಿಗೆ ರುಬ್ಕೊಂಡಿದ್ದು ಮಿಕ್ಸಿ ಜಾರಲ್ಲಿ, ಈಗ ಅದನ್ನು ನಾನು ಫಿಲ್ಟ್ರ್ ಮಾಡಿ ಇಲ್ಲಿ ಇಟ್ಕೊಂಡಿದ್ದೀನಿ. ನೋಡಿ, ಇದು ನೀರು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಗ್ರೀನ್ ಕಲರಲ್ಲಿ ಬಂದಿದೆ. ಇದು ಸೌತೆಕಾಯಿ ರುಬ್ಬಿರೋಂಥ ಒಂದು ಫಿಲ್ಟ್ರ್ ಮಾಡಿರೋಂಥ ಒಂದು ನೀರು. ಇದಕ್ಕೆ ನಾವೀಗ ರೋಸ್ ವಾಟರನ್ನು ಮಿಕ್ಸ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇದು ಹೋಮ್ ಮೇಡ್ ರೋಸ್ ವಾಟರ್. ನಾನು ರೋಸ್ ವಾಟರ್ ಇರಲಿಲ್ಲ ನನ್ನ ಹತ್ರ, ಅಂಗಡಿಯಿಂದ ತಂದಿರೋದು. ಅದಕ್ಕೋಸ್ಕರ ಏನು ಮಾಡಿದೆ, ಗಿಡದಲ್ಲಿರುವಂಥ ರೋಸನ್ನು ಒಂದು 5 ರೋಸವನ್ನು ಕಿತ್ಕೊಂಡಿದ್ದೀನಿ. ಮತ್ತು ನೋಡಿ, ಇಲ್ಲಿ ಕಾಫಿ ಕುಡಿಯೋಂಥ ಒಂದು ಚಿಕ್ಕ ಗ್ಲಾಸ್, ಇದರಲ್ಲಿ 2 ಗ್ಲಾಸ್ ನೀರನ್ನು ಹಾಕಿ ಆ ರೋಸ್ ಹೂವಿನ ರೆಕ್ಕೆ ಎಲ್ಲವನ್ನು ತೆಗೆದುಬಿಟ್ಟು ಆ ನೀರಿಗೆ ಹಾಕಿ ಒಂದು 10 ನಿಮಿಷ ಚೆನ್ನಾಗಿ ಕುದಿಸಿದ್ದೀನಿ. ಕುದಿಸಿದ ಮೇಲೆ ಅದು ಈ ಥರ ರೆಡಿಯಾಗಿದೆ. ಇದನ್ನು ಸಹ ನಾವೀಗ ಫಿಲ್ಟ್ರ್ ಮಾಡ್ಕೊಳ್ಳೋಣ. ನೋಡಿ, ರೋಸಾ ಹೂವಿನ ರೆಕ್ಕೆಯನ್ನು ತೆಗೆದುಕೊಂಡು ಅದನ್ನು ಬಿಡಿಸ್ಬಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು ಬಿಡಿಸಿ ಈ ನೀರಿಗೆ ಹಾಕ್ಕೊಳ್ಳಿ. ನಂತರ ಇದನ್ನು ಈ ಥರ ಚೆನ್ನಾಗಿ ಕುದಿಸ್ಬೇಕು. ಒಂದು 10 ಮಿನಿಟ್ಸ್ ಕುದಿಸಿದ ಮೇಲೆ ನೋಡಿ, ಅದು ಪಿಂಕ್ ಕಲರಲ್ಲಿ ಇದ್ದಿದ್ದು ರೋಸ್ ಹೂವು ಅದು ಕಲರೆಲ್ಲ ಬಿಟ್ಕೊಳ್ಳುತ್ತೆ, ಬಣ್ಣ ಎಲ್ಲ ಬಿಟ್ಕೊಂಡ್ಬಿಟ್ಟು ನೋಡಿ ಈ ಥರ ಬರುತ್ತೆ. ನೋಡಿ, ಈಗ ಅದನ್ನು ನಾನು ಫಿಲ್ಟ್ರ್ ಮಾಡಿದ್ದೀನಿ. ನೋಡಿ, ನೀರು ಯಾವ ಕಲರ್ ಇದೆ. ಇದು ರೋಸ್ ವಾಟರ್ ಫ್ರೆಂಡ್ಸ್. ಇದನ್ನು ಅಂಗಡಿಯಲ್ಲೇ ಹೋಗಿ ತೊಗೋಬೇಕು ಅಂತ ಏನಿಲ್ಲ. ನಾನಿಲ್ಲಿ ಮನೆಯಲ್ಲೇ ರೋಸಾ ಹೂವು ಗಿಡ ಇರೋದು ಹೂವೆಲ್ಲ ಬಿಟ್ಟಿತ್ತು, ಅದರಿಂದ ನಾನು ಇದನ್ನು ತಯಾರು ಮಾಡ್ಕೊಂಡಿದ್ದೀನಿ. ನಾನು ಇವಾಗ ಇದನ್ನು ಬಳಸ್ತಿದ್ದೀನಿ. ಈಗ ಬೇರೆ ಬೇರೆ ಥರದಕ್ಕೆಲ್ಲ ರೋಸ್ ವಾಟರ್ ಬೇಕಿರುತ್ತಲ್ವ, ಅದಕ್ಕೋಸ್ಕರ ಸಪ್ರೇಟ್ ಆದ್ರೂ ನಾವು ಇಟ್ಕೊಬೋದು. ಇಲ್ಲಿ ನಾನು ಕುಕುಂಬರ್ ಮತ್ತು ರೋಸ್ ವಾಟರ್ 2 ಮಿಕ್ಸ್ ಮಾಡಿರೋಂಥ ಟೋನರನ್ನು ತಯಾರು ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಇದೆರಡನ್ನು ನಾನು ಸೇರಿಸಿ ಒಂದು ಬಾಟಲಲ್ಲಿ ಹಾಕಿ ಇಟ್ಕೋಬೇಕು. ನೋಡಿ, ಅದಕ್ಕೋಸ್ಕರ ಒಂದು ಸ್ಪ್ರೇ ಬಾಟಲು ತೊಗೊಳ್ಳಿ. ನನ್ನ ಹತ್ರ ಸ್ಪ್ರೇ ಬಾಟಲು ಇರಲಿಲ್ಲ, ಅದರಿಂದ ಖಾಲಿಯಾಗಿರೋಂಥ ರೋಸ್ ವಾಟರ್ ಬಾಟಲ್ ಇತ್ತು, ಇದನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಇದೆರಡನ್ನ ಸೇರಿಸಿ ಇಟ್ಕೊಂಡು ಯಾವಾಗ ಬೇಕೋ ಆವಾಗ ನಾವು ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ಕುಕುಂಬರ್ ಫಿಲ್ಟ್ರ್ ಮಾಡಿರೋಂಥ ವಾಟರು ಮತ್ತು ರೋಸ್ ವಾಟರ್ ಎರಡನ್ನು ಮಿಕ್ಸ್ ಮಾಡಿಬಿಟ್ಟು ನಾನಿಲ್ಲಿ ಕುಕುಂಬರ್ ಮತ್ತು ರೋಸ್ ವಾಟರ್ ಮಿಕ್ಸ್ ಆಗಿರುವಂಥ ಒಂದು ಫೇಸ್ ಟೋನರನ್ನು ರೆಡಿ ಮಾಡಿದ್ದೀನಿ. ಇದನ್ನು ನಾನು ಈ ಥರ ಈ ಬಾಟಲಲ್ಲಿ ಹಾಕಿಟ್ಕೊಂಡಿದ್ದೀನಿ. ನೋಡಿ, ನನ್ನ ಹತ್ರ ಸ್ಪ್ರೇ ಬಾಟಲ್ ಇರಲಿಲ್ಲ, ಅದಕ್ಕೋಸ್ಕರ ನಾನು ರೋಸ್ ವಾಟರ್ ಖಾಲಿಯಾಗಿತ್ತು, ಆ ಬಾಟಲ್ಗೆ ಇದನ್ನು ತುಂಬಿಸಿ ಇಟ್ಕೊಂಡಿದ್ದೀನಿ. ಎರಡನ್ನೂ ಚೆನ್ನಾಗಿ ಶೇಕ್ ಮಾಡಿ ಇಟ್ಕೊಳ್ಳಿ. ನೋಡಿ, ಇದನ್ನು ನಾವು ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಇದು ನಾವೇ ಸ್ವಂತ ರೆಡಿ ಮಾಡಿರೋದ್ರಿಂದ ಫೇಸ್ಗೆ ಯಾವುದೇ ಒಂದು ರೀತಿಯ ತೊಂದರೆ ಆಗುತ್ತೆ ಅನ್ನೋ ಅಂಥ ಭಯನೂ ಇರೋದಿಲ್ಲ. ಮತ್ತು ಇದು ಒಳ್ಳೆ ರಿಸಲ್ಟನ್ನು ಸಹ ಕೊಡುತ್ತೆ. ನೋಡಿ, ನೀವು ಟ್ರೈ ಮಾಡಿ ಫ್ರೆಂಡ್ಸ್. ವಿಡಿಯೋ ನಿಮಗೇನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.